ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರ ಅಲ್ಲಿ ಏನಂತ ಕಂಪ್ಲೇಂಟ್ ಕೊಟ್ಟಿದ್ರೆ ಮತ್ತೆ ಆ ಕಡೆಯಿಂದ ಪೊಲೀಸರು ಏನ್ ರಕ್ಷಣೆ ಕೊಡ್ತಾರ ಅವರು ವ್ಯವಸ್ಥೆ ಮಾಡ್ತಾರೆ? ರಕ್ಷಣೆ ಎಲ್ಲ ಇಲ್ಲಿ ಬಂದಿರ್ಬೇಕು, ಇಲ್ಲೇ ಇದಾರೆ ಅನ್ಸುತ್ತೆ, ಇಲ್ಲೇ ಇದಾರೆ. ಅವ್ರು ಏನ್ ಮಾಡೋರು ಅಂದ್ರೆ ಕೇಳಿದ್ರು, ಪ್ರಥಮ್ ಏನ್ ಮಾಡ್ತೀರಾ ಅಂದ್ರು. ಸರ್ ನನ್ನ ಫೋನ್ ಕೇಳಿದ್ರು, ಪ್ರಥಮ್ ನಿಮ್ ಫೋನ್ ಕೊಡಿ ನಮ್ಗೆ, ಇಲ್ಲಿ ಬರೋ ಅಂದೆ. ಸರ್ ಸಾಧ್ಯವಾದ್ರೆ ವಾನ್ ಮಾಡಿಬಿಡಿ, ಈಗ ಆಲ್ರೆಡಿ ಸುಮಾರು ಜನ ಕಲಾವಿದರನ್ನ ಜೈಲ್ಗೆ ಹೋಗ್ತಾ ಇದಾರೆ ಅಂತ ಮಾತು ಬರ್ತಾ ಇದೆ. ಅದ್ರ ಮಧ್ಯೆ ನಾನು ಕೂಡ ಕಳಿಸ್ತೇನೆ ಅನ್ನೋದು ಬೇಡ ನನಗೆ. ಅವ್ರು ಸರ್ ನಂಗೆ ಅವ್ನು ಯಾವನೋ ಬೈದು ಬಿಡ್ತಾನ ನನ್ನ ಬಗ್ಗೆ ನಂಗೆ ಏನಿಲ್ಲ ಸರ್, ನಂಗೆ ಯಾವ ದ್ವೇಷನೂ ಇಲ್ಲ. ಕಂಪ್ಲೇಂಟ್ ತಗೊಂಡು ಇದು ಕೊಟ್ಟಾಯ್ತು, FIR ಆಗಿರ್ಬೇಕು ಸರ್, ಆಗಿದೆ ಅದು ಕೊಟ್ಟವ್ರು ಎಲ್ಲರೂ ಕೊಟ್ಟವ್ರೆ. ಅದಕ್ಕೆ ಅವ್ರಂದ್ರು, ಪ್ರಥಮ ಏನ್ ಹೇಳ್ತೀರಾ ನೀವು ಅಂದ್ರು. ನಾನಂದೆ ಸರ್ ವಾರ್ನ್ ಮಾಡಿ ಕಳಿಸಿ, ಈಗ ಆಲ್ರೆಡಿ ಸುಮಾರು ಜನ ಜೈಲ್ಗೆ ಹೋದ್ರು ಅಂತ ನಾವು ಕೂಡ ಅಂತದ್ ಮಾಡ್ಸೋದ್ ಬೇಡ ಸರ್, ನಾವ್ ಹಂಗೆಲ್ಲ ಇಲ್ಲ ಸರ್. ಕಲಾವಿದ್ರು ನೋಡ್ಕೊಂಡು ಮತ್ತೆ ಹೋಯ್ತು ಅಂತ ಅವ್ರು ಯಾರಪ್ಪ ಅವ ನಮಗ್ ಶಾಪ್ ಹಾಕೋದ್ ಬೇಡ ಸರ್. ಪ್ರಥಮ ಹಂಗ್ ಬರಲ್ಲ, ಅವ್ರಿಗೆ ಜ್ಞಾನ ಇರ್ಬೇಕದು, ಅದ್ ಮಾಡ್ತಾ ಇಲ್ಲ ಅಂದ್ರೆ ವಿಲ್ ಪ್ರೊಸೀಡ್ ಲೀಗಲಿ, ನಾವು ಲೀಗಲಿ ಪ್ರೊಸೀಡ್ ಮಾಡ್ತೀವಿ ಪ್ರಥಮ್ ಅಂತ ಹೇಳಿದ್ರು. ಸರ್ ಸಾಧ್ಯ ವಾನ್ ಮಾಡಿ ಸರ್, ಬಟ್ ನಮ್ ಕಡೆಯಿಂದ ಯಾರಿಗೂ ಜೈಲ್ಗೆ ಹೋದ್ರು ಅಂತ ಬೇಡ ಸರ್ ಅಂತ ಹೇಳಿದೆ. ಆಮೇಲೆ ಸರ್ ಅದಕ್ಕೆ ಪ್ರಥಮ್ ನಿಮ್ ಫೋನ್ ಕೊಡಿ ಅಂದ್ರು. ನನ್ ಫೋನ್ ಹೆಂಗ್ ಗೊತ್ತಾ, ನಿಮ್ಗೊಂದು ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ ಫೋನ್ ಹೆಂಗೆ ಅಂದ್ರೆ ಲಾಕ್ ಇರುತ್ತೆ, ಹಿಂಗ್ ಓಪನ್ ಮಾಡಿದ್ರೆ ನಿಮ್ಗೆ ಏನದು ನಿಮಿಷ ನೋಡಿ, ಯಾವ ಲಾಕು ಇಲ್ಲ, ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಅಂತದ್ ಏನು ಇಟ್ಟೇ ಇಲ್ಲ. ಏನ್ ಇಟ್ಟಿದ್ದೀನಿ, ಒಂದು ವಾಟ್ಸಪ್ ಐತೆ, ಒಂದು ಇನ್ಸ್ಟಾಗ್ರಾಮ್ ಐತೆ, ಒಂದು ಟ್ವಿಟರ್ ಐತೆ, ಬಿಟ್ರೆ ಬ್ಯಾಂಕ್ ಇಟ್ಟಿದ್ದೆ, ಎದುರ್ಕೊಬಿಟ್ಟು ಡಿಲೀಟ್ ಮಾಡ್ಬಿಟ್ಟು ಒಂದು 30 ರೂಪಾಯಿ ಕಟ್ಟಾಗೋಯ್ತು, ಮನೆ ಸುಮ್ನೆ ಕಟ್ಟಾಗೋಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.